ಧನುರಾಶಿ ಆಸ್ತಿ ವಸ್ತು ದ್ರವ್ಯ ಯಾವುದಾದ್ರೂ ಸರಿ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವುದಿಲ್ಲ, ಆದರೆ ಆ ನೆಮ್ಮದಿಯ ವಾತಾವರಣದ ಅಗತ್ಯತೆ ಮಾತ್ರ ತುಂಬ ಇರುತ್ತೆ ಅಂತ ಅರ್ಥ. ಮಹಿಳೆಯರಿಗೆ ವಸ್ತ್ರಾಭರಣ ಪ್ರಾಪ್ತಿಯಾಗುವಂತಹ ಸೂಚನೆ, ಆದರೆ ಏನೋ ಸಮಸ್ಯೆ, ಏನೋ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು. ದೈನಂದಿನವಾದಂತಹ ಚಟುವಟಿಕೆಗಳನ್ನು ಹೊರತಾಗಿ ಬೇರೆ ಎಲ್ಲ ಕೆಲಸಗಳಲ್ಲಿ ಆಸಕ್ತಿಯನ್ನು ವಹಿಸ್ತೀರಿ. ದಿನನಿತ್ಯದ ಕೆಲಸಗಳು ಹಾಗೆ ಉಳಿದು ಬಿಡುತ್ತೆ ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಸಿದ್ಧಾಂತಗಳನ್ನು ಒಂದು ಬದಿಗಿಟ್ಟು ಭಗವಂತನಿಗೆ ಶರಣಾಗಬೇಕು. ನಾವು ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಅಷ್ಟೇ, ಅದು ಭಗವಂತನ ಅನುಗ್ರಹ ಒಂದು ಇಲ್ಲದೇ ಇದ್ದರೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ದುರ್ಗಾ ಪ್ರಾರ್ಥನೆಯನ್ನು, ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನೀವು ಕೈ ಹಾಕಿದಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವಾಗುತ್ತೆ. ಎಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅಲ್ಲಿ ಮಾತ್ರ ನೀವು ತೊಂದರೆಗಳನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ನಿಮ್ಮ ಸಾಧನೆಯ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಇದೆ. ತೀರ್ಮಾನ ನಿಮ್ಮದಾಗಿರುತ್ತೆ, ಆದರೆ ಅವಕಾಶಗಳಂತೂ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಸಂಶೋಧಕರಿಗೆ ಮಹತ್ವಪೂರ್ಣವಾದಂತಹ ದಿವಸ ಇದು. ಸಹೋದರ ವರ್ಗ ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳ ಆಗೋದರಿಂದ ಸಮಾಧಾನವಾಗಿದ್ದರೆ ಬಹಳ ಒಳ್ಳೆಯದು. ಯಾರೇನೇ ಜಗಳ ಮಾಡಲಿ ನೀವು ಮಾತ್ರ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದ ಒಳ್ಳೆಯದಾಗಿರುತ್ತೆ. ಅಕಾಲ ಭೋಜನದಿಂದ ಬಹಳ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಈ ದಿವಸ ಬೇರೆಯವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತೀರಿ. ಶುಭವಾಗುವಂತಹ ಶುಭ ಸೂಚನೆಗಳು ನಿಮಗೆ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಸಾಮೂಹಿಕವಾದಂತಹ ತಿರಸ್ಕಾರವನ್ನು ಮಾಡುವ ಜನರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ಯಾವುದೋ ಒಂದು ವಿಷಯ ಅದನ್ನು ಬೇಡವೇ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡುವಂಥದ್ದಿರುತ್ತೆ. ಅಂತಹ ತಿರಸ್ಕಾರದ ವಿಚಾರದಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಿ. ನೀವು ಕೂಡ ಆ ವಿಷಯ ಬೇಡ ಅನ್ನುವಂತಹ ದೃಷ್ಟಿಯಲ್ಲಿ ವಿಶೇಷವಾದಂತಹ ಒಂದು ಸಾಮೂಹಿಕವಾದಂತಹ ತಿರಸ್ಕಾರ ವಿಚಾರವನ್ನು ಒಪ್ಪಿಕೊಳ್ತಕ್ಕಂಥದ್ದಾಗತ್ತೆ. ಕನಸು ನನಸಾಗೋದು ಸ್ವಲ್ಪ ನಿಧಾನವಾಗುತ್ತೆ, ಆದರೂ ಆಗತ್ತೆ ಎನ್ನುವಂಥದ್ದು ಇದೆಯಲ್ಲ, ಅದು ಸಮಾಧಾನಕರ. ಧನಲಾಭ, ಐಶ್ವರ್ಯ ವೃದ್ಧಿ ಇವೆಲ್ಲವನ್ನು ಬಹಳ ನಿಧಾನವಾಗಿ ನೋಡ್ತಕ್ಕಂತಹ ದಿವಸ. ಹಾಗೆ ಶತ್ರುಬಾಧೆ ನಿಮ್ಮ ವ್ಯವಹಾರಕ್ಕೆ ಸ್ವಲ್ಪ ಅಡ್ಡಿಯನ್ನು ಮಾಡುತ್ತೆ. ವಿಶೇಷವಾಗಿ ಶತ್ರುಗಳು ನಿಮ್ಮನ್ನು ಯಾವುದೋ ಒಂದು ಹಂತಕ್ಕೆ ಹೋಗಲಿಕ್ಕೆ ಬಿಡಬಾರ್ದು, ಇಲ್ಲೇ ಇರಬೇಕು, ಜೀವನದಲ್ಲಿ ಬೆಳಿಬಾರ್ದು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬಾರ್ದು ಅಂತ ಹೇಳಿ ಪ್ರಯತ್ನಗಳನ್ನು ನಡೆಸ್ತಾ ಇರ್ತಾರೆ. ಭೂಮಿ ಖರೀದಿಯ ಬಗ್ಗೆ ಚಿಂತನೆಗಳು ನಡೆಯುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸುಖ ದುಃಖ ಮಾನಾಪಮಾನ ಇವೆಲ್ಲವನ್ನು ಸಮವಾಗಿ ಸ್ವೀಕರಿಸಬೇಕು. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಅನ್ನುವಂತಹ ಪ್ರಸಿದ್ಧವಾದ ಮಾತಿದೆ. ನಮಗೆ ಸುಖ ಬಂದಾಗ ದುಃಖ ಬಂದಾಗ ಮನಸ್ಸನ್ನು ಏಕಾಗ್ರಚಿತ್ತವಾಗಿ ನೋಡಿ ಒಂದೇ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದು. ಯಾವ ಅಪನಿಂದನೆಯೂ ಕೂಡ ನಿಮಗೆ ಬರೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಆದರೆ ಮಾನಸಿಕವಾಗಿ ಗಟ್ಟಿತನವನ್ನು ತೋರಿಸಬೇಕಾದಂಥದ್ದು. ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ, ಅಂತಹ ವ್ಯಕ್ತಿಗಳಿಂದಲೇ ತೊಂದರೆ ಆಗಬಹುದು ಅನ್ನುವಂಥದ್ದು. ವ್ಯಾವಹಾರಿಕವಾದಂತಹ ಮಾತುಕತೆ ಏನಿದೆ ಅದು ಫಲಪ್ರದಾಯಕವಾಗಿ ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಮತ್ತು ಬಂಧುಗಳ ಮಧ್ಯದಲ್ಲಿ ಗೊಂದಲಗಳು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಬಗೆಹರಿತಕ್ಕಂತಹ ಸಾಧ್ಯತೆ. ಯಾರು ಏನೇ ಜಗಳ ಮಾಡಿಕೊಂಡ್ರೂ ಕೊನೆಗೆ ಒಂದು ಸಾರಿ ನಿಮ್ಮ ಹತ್ರ ಬರಬೇಕು. ನೀವು ಅದನ್ನು ರಾಜಿ ಪಂಚಾಯಿತಿ ಇತ್ಯಾದಿಗಳನ್ನೆಲ್ಲ ಮಾಡಿ ನಿರ್ಧಾರ ಮಾಡ್ತೀರಿ, ತೀರ್ಮಾನಿಸ್ತೀರಿ ಅಂತ ಹೇಳಿ ಅರ್ಥವಾಗುತ್ತೆ. ನಿಮ್ಮ ವ್ಯಕ್ತಿತ್ವ ನಿಮಗೆ ಗೌರವವನ್ನು ತಂದುಕೊಡುತ್ತೆ. ಹಾಗೇ ಇರಿ ಅನ್ನುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.